ಪ್ರೀತಿ ಪ್ರೀತಿ ಎಂದು ಹುಡುಕಲು ನಿಜವಾದ ಪ್ರೀತಿ ಇಲ್ಲ. ಪ್ರೀತಿ ಪ್ರೀತಿ ಎಂದು ಹುಡುಕಲು ನಿಜವಾದ ಪ್ರೀತಿ ಇಲ್ಲ. ನಿನ್ ಪ್ರೀತಿಯೇ ನನಗೆ ಸಾಕಯ್ಯ, ಬೇರೇನು ಬೇಡ ಏಸಯ್ಯ. ನಿನ್ ಪ್ರೀತಿ ನನಗೆ ಸಾಕಯ್ಯ, ಬೇರೇನು ಬೇಡ ಏಸಯ್ಯ, ಬೇರೇನು ಬೇಡ ಏಸಯ್ಯ. ಈ ಬಡವನ ಬಾಳಲಿ ಬೆಳಕಾಗಿ ಬಂದೆ ಏಸಯ್ಯ. ಈ ದೀನಳ ಬಾಳನ್ನು ಮೇಲಕ್ಕೆ ಎತ್ತಿದೆ ಅಯ್ಯ. ನಾನಂಬಿದ ನನ್ನವರು ನನ್ನ ದಾರಿಗೆ ಮುಳ್ಳಾದರು. ನಾನಂಬಿದ ನನ್ನವರು ನನ್ನ ದಾರಿಗೆ ಮುಳ್ಳಾದರು. ನಾ ಯಾರನ್ನು ನಂಬಲಿ ಏಸಯ್ಯ, ನಿನ್ ಬಿಟ್ಟರೆ ನನಗೆ ಯಾರಿಲ್ಲ. ನಾ ಯಾರನ್ನು ನಂಬಲಿ ಏಸಯ್ಯ, ನಿಂದಿಟ್ಟರೆ ನನಗೆ ಯಾರಿಲ್ಲ. ನಿಂದಿಟ್ಟರೆ ನನಗೆ ಬಾಳೇ ಇಲ್ಲ. ಈ ಬಡವಳ ಬಾಳಲ್ಲಿ ಬೆಳಕಾಗಿ ಬಂದೆ ಏಸಯ್ಯ. ಈ ದೀನನ ಬಾಳನು ಮೇಲಕ್ಕೆ ಎತ್ತಿದೆ ಅಯ್ಯ. ಈ ಲೋಕದ ಜನರು ಮುಖ ನೋಡಿ ಪ್ರೀತಿಸುವರು. ಈ ಲೋಕದ ಜನರು ಮುಖ ನೋಡಿ ಪ್ರೀತಿಸುವರು. ನನ್ನ ಹೃದಯವ ನೋಡಿ ಪ್ರೀತಿಸಿದೆ, ನಿನ್ನಂತ ದೇವರು ಯಾರಿಲ್ಲ. ನನ್ನ ಹೃದಯವ ನೋಡಿ ಪ್ರೀತಿಸಿದೆ, ನಿನ್ನಂತ ದೇವರು ಯಾರಿಲ್ಲ. ನಿನ್ನಂತ ದೇವರು ಎಲ್ಲೂ ಇಲ್ಲ. ಈ ಬಡವನ ಬಾಳಲಿ ಬೆಳಕಾಗಿ ಬಂದೆ ಏಸಯ್ಯ. ಈ
ತಂದೆ ಏಸಯ್ಯ. ಈ ದೀನಳ ಬಾಳನು ಮೇಲಕ್ಕೆ ಎತ್ತಿದೆ ಅಯ್ಯ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಆನ್ಲೈನ್ ಸರ್ವಿಸ್ಗೆ ನಾವೆಲ್ಲರೂ ಸೇರಿ ಬಂದಿದ್ದೇವೆ. ಪರಿಶುದ್ಧಾತ್ಮ ದೇವರ ವಾಕ್ಯ, ಪರಿಶುದ್ಧಾತ್ಮ ದೇವರ ಆರಾಧನೆ ಮಾಡುವಂಥದ್ದು, ಯೇಸು ಕ್ರಿಸ್ತನು ಮಹಿಮೆ ಪಡಿಸುವಂತ ಭಾಗ್ಯ ಈ ಆನ್ಲೈನ್ ಆರಾಧನೆ ಮೂಲಕ ದೇವರು ನಮಗೆ ದಯಪಾಲಿಸಿಕೊಟ್ಟಿದ್ದಾರೆ. ಮೊದಲನೇದಾಗಿ ತಂದೆಯಾದ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಯೇಸುವಿನ ಹೆಸರಿನಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ಪರಲೋಕ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಈ ಆರಾಧನೆಯನ್ನು ನಿನ್ನ ನಮಗೆ ದಯಪಾಲಿಸಿ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಿನಗೆ ಮಹಿಮೆ ಉಂಟಾಗಲಿ ಸ್ವಾಮಿ. ಪರಿಶುದ್ಧಾತ್ಮ ದೇವರೇ, ಈ ಆರಾಧನೆಯನ್ನು ಆದಿಯಿಂದ ಅಂತ್ಯದವರೆಗೂ ನೀನೇ ನಡೆಸು. ಯಾಕಂದ್ರೆ ನೀನೇ ಅಲ್ಫಾ ಒಮೆಗಾ. ನೀನೇ ಈ ಆರಾಧನೆ ನಿನ್ನ ಮಹಿಮೆಗೋಸ್ಕರ ನಡೆಸಲ್ಪಡಬೇಕು ಸ್ವಾಮಿ. ವಿಶೇಷವಾದ ನಿನ್ನ ಪರಿಶುದ್ಧಾತ್ಮನ ನಡೆಸುವಿಕೆ, ಪರಿಶುದ್ಧಾತ್ಮನ ತೇಜಸ್ಸು, ನಿನ್ನ ಪ್ರಸನ್ನತೆಯನ್ನು ನಿನ್ನ ಕನಿಕರದಲ್ಲಿ ನಮಗೆ ದಯಪಾಲಿಸಿಕೊಟ್ಟು ನಿನ್ನ ಮಹಾಕೃಪೆಯಲ್ಲಿ ಈ ಆರಾಧನೆ ನಿನ್ನಗೆ ಮಹಿಮೆಯುಳ್ಳ ಹಾಗೆ ನೀನು ಮಾರ್ಪಡಿಸಿ ನಡೆಸಬೇಕೆಂದು ಯೇಸುವಿನ ಪರಿಶುದ್ಧ ನಾಮದಲ್ಲಿ ದೀನತೆಯಿಂದ ಪ್ರಾರ್ಥಿಸಿ ಬೇಡುತ್ತೇನೆ, ನನ್ನ ಜೀವವುಳ್ಳ ಪರಲೋಕದ ತಂದೆ. ಆಮೆನ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಆನ್ಲೈನ್ ಸರ್ವಿಸ್ಗೆ ನಾವೆಲ್ಲರೂ ಸೇರಿ ಬಂದಿದ್ದೇವೆ. ಈಗ ದೇವರ ವಾಕ್ಯವನ್ನು ಕೇಳುವುದಕ್ಕೆ ಸಿದ್ಧರಾಗಿ ಬಂದಿದ್ದೇವೆ. ಶ್ರದ್ಧೆಯಿಂದ ಈ ವಾಕ್ಯಗಳನ್ನು, ಈ ಮಾತುಗಳನ್ನು ನಾವು ಕೇಳಿಸಿಕೊಳ್ಳೋಣ.
ದೇವರಾತ್ಮನ ಮಾತುಗಳು, ದೇವರ ವಾಕ್ಯವು ನಮ್ಮ ಜೀವಿತಕ್ಕೆ ಆಶೀರ್ವಾದವಾಗಿರುತ್ತದೆ, ನಮ್ಮ ಜೀವಿತಕ್ಕೆ ಆರೋಗ್ಯವನ್ನು ಕೊಡುತ್ತದೆ, ನಮ್ಮ ಜೀವಿತಕ್ಕೆ ಸಮಾಧಾನವನ್ನು, ಸಂತೋಷವನ್ನು ಕೊಡುವಂತ ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಕೇಳೋಣ. ಈ ದಿನಕ್ಕೆ ಆರಿಸಿಕೊಂಡಂತಹ ದೇವರ ವಾಕ್ಯ ಭಾಗವು ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ. ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ. ಈ ಅಧ್ಯಾಯದಲ್ಲಿ ಕೊರ್ನೇಲಿ ಎಂಬುವಂತ ವ್ಯಕ್ತಿಯನ್ನು ನಾವು ನೋಡ್ತೀವಿ. ನೋಡಿ, ಕೈಸರೇಯದಲ್ಲಿ ಇತಾಲಿಯದ ಪಟಾಲಮಿ ಎನಿಸಿಕೊಳ್ಳುವ ಒಂದು ಪಟಾಲಮಿನ ಶತಾಧಿಪತಿಯಾದ ಕೊರ್ನೇಲಿಯನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ಭಕ್ತನು, ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವವನು ಆಗಿದ್ದು, ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು. ಮನೆಯವರ ಸಹಿತವಾಗಿ ದೇವರಿಗೆ ಭಯ ಪಡುವವನು ಅಂತ ಇಲ್ಲಿ ಬರೆಯಲ್ಪಟ್ಟಿದೆ. ದೇವರಿಗೆ ಭಯ ಪಡೋದು ಅಂದ್ರೆ ಹೆಂಗೆ? ನಾನು ದೇವರಿಗೆ ಭಯ ಪಡ್ತೀನಿ ಅಂತ ನಾನು ಯಾವ ರೀತಿ ತೋರಿಸಬಲ್ಲೆ? ಯಾವ ರೀತಿ ಹೇಳಬಲ್ಲೆ? ನಾನು ದೇವರಿಗೆ ಭಯ ಪಡುವಂತಹ ಮಗು, ದೇವರ ಭಯ ಭಕ್ತಿಯಲ್ಲಿ ಜೀವನ ಮಾಡ್ತಾ ಇರುವಂತಹ ಕ್ರೈಸ್ತನು ಎಂಬುದಾಗಿ ನೀವು ಹೆಂಗೆ ಹೇಳ್ತೀರಾ? ಹೆಂಗೆ ತೋರಿಸ್ತೀವಿ? ಯಾವ ರೀತಿ ದೇವರ ಭಯ, ದೇವರ ಭಕ್ತಿನ ನಾವು ತೋರಿಸೋದಕ್ಕೆ ಸಾಧ್ಯ? ಮಕ್ಕಳು ತಂದೆನ ನೋಡಿದ್ರೆ ಭಯ ಪಡ್ತಾರೆ. ಯಾಕಂದ್ರೆ ತಂದೆ ಕೈಯಲ್ಲಿ ಕೋಲಿರುತ್ತೆ. ತಪ್ಪು ಮಾಡಿದ್ರೆ ತಂದೆ ಕೈಯಲ್ಲಿ ಕೋಲಿರುತ್ತೆ. ತಪ್ಪು ಮಾಡಿದ್ರೆ ನಮ್ಮಪ್ಪ ನನ್ನನ್ನು ಹೊಡಿತಾರೆ, ನಮ್ಮಮ್ಮ ನನ್ನನ್ನು ಹೊಡಿತಾರೆ ಅಂತ ತಂದೆನ ನೋಡ್ಬಿಟ್ಟು ಭಯ ಪಡ್ತಾರೆ. ಸ್ಕೂಲಲ್ಲಿ ಟೀಚರ್ನ ನೋಡ್ಬಿಟ್ಟು ಮಕ್ಕಳು ಭಯ ಪಡ್ತಾರೆ. ಹೋಮ್ವರ್ಕ್ ಬರೀದೆ ಹೋದ್ರೆ, ಸರಿಯಾಗಿ ಪಾಠ ಕೇಳದೆ ಹೋದ್ರೆ, ಗಲಾಟೆ ಮಾಡ್ತಾ ಇದ್ರೆ, ಓ ಮಾಸ್ಟರ್ ನಮಗೆ ಹೊಡಿತಾರೆ ಅಂತ ಅವ್ರನ್ನ ನೋಡಿ ಭಯ ಪಡ್ತಾರೆ. ನಾವು ದೇವರಿಗೆ ಭಯ ಪಡೋದು ಹೆಂಗೆ? ದೇವರ ವಾಕ್ಯ ಹೇಳುತ್ತೆ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ ಅಂತ. ಕರೆಕ್ಟ್. ನಾನು ದೇವರಿಗೆ ಭಯ ಪಡ್ತಾ ಇದ್ದೀನಿ ಅಂತ ಕೊರ್ನೇಲಿಯ ಹೇಳ್ತಾ ಇದ್ದಾನೆ. ನನ್ನ ಮನೆಯವರ ಸಹಿತವಾಗಿ ನಾನು ದೇವರಿಗೆ ಭಯ ಪಡುವಂತ ವ್ಯಕ್ತಿ, ನನ್ನ ಕುಟುಂಬವು ದೇವರಿಗೆ ಭಯ ಪಡುತ್ತಿರುವಂತ ಕುಟುಂಬ ಮೆನ್ಷನ್ ಆಗಿದೆ ಇಲ್ಲಿ. ದೇವರ ವಾಕ್ಯ ಹೇಗಿದೆಯೋ ಅದು ಹಂಗೇ ಬರೆಯಲ್ಪಟ್ಟಿದೆ. ನಾನು ದೇವರಿಗೆ ಭಯ ಪಡ್ತಿದ್ದೀನಿ ಅಂತ ಹೆಂಗೆ ನಾನು ತೋರಿಸಬಹುದು ಅಂತ ನನ್ನ ಜೀವನಕ್ಕೆ ನಾನು ಪ್ರಶ್ನೆ ಹಾಕೊಂಡಾಗ, ಪ್ರತಿ ಮನುಷ್ಯನಿಗೂ ದೇವರ ಭಯ ಇರಬೇಕು. ದೇವರ ಮೇಲೆ ಭಯ ಇದ್ರೇನೆ ನೀನು ಭಕ್ತಿಯಿಂದ ಜೀವನ ಮಾಡಕ್ಕಾಗೋದು. ದೇವರನ್ನ ಪ್ರೀತಿ ಮಾಡೋದು. ದೇವರು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ನಾನು ಯಾವ ರೀತಿ ಭಯ ಪಡಬಹುದು? ಯಾವ ರೀತಿ ಭಯ ಪಡಕ್ಕೆ ಸಾಧ್ಯ? ಅದಕ್ಕೋಸ್ಕರನೇ ಯೇಸು ಸ್ವಾಮಿ ನಮ್ಮ ಮಧ್ಯೆ ಪರಿಶುದ್ಧಾತ್ಮ ದೇವರನ್ನ ಕಳಿಸಿಕೊಟ್ಟಿದ್ದಾರೆ. ನಮಗೆ ಸಹಾಯ ಮಾಡ್ತಾರೆ ಪರಿಶುದ್ಧಾತ್ಮ ದೇವರು. ದೇವರ ಭಯದಲ್ಲಿ ನಮ್ಮನ್ನ ಬೆಳೆಸ್ತಾರೆ. ದೇವರ ಭಯದಲ್ಲಿ ನಾವು ಜೀವನ ಮಾಡೋ ತರ ಪರಿಶುದ್ಧಾತ್ಮನ ದೇವರ ಸಹಾಯನ ನಾವು ಕೇಳಬೇಕು. ದೇವರೇ, ನಿನ್ನ ಮೇಲೆ ನನಗೆ ಭಯ ಇರಬೇಕು, ಭಕ್ತಿ ಇರಬೇಕು. ಭಯ ಬಂದ್ರೆ ಭಕ್ತಿ ಬರೋದು. ಅಯ್ಯೋ, ನಾನು 10ನೇ ಒಂದು ಭಾಗ, 10ನೇ ಭಾಗ
ನನಗೆ ಗುರುವಾಗಿರುವಂತ ನನ್ನ ದೇವರು ಬೆತ್ತ ತಗೊಳ್ತಾನೆ, ನನ್ನನ್ನು ಶಿಕ್ಷಿಸದೆ ಬಿಡುವುದಿಲ್ಲ. ನಹೂಮ 1ನೇ ಅಧ್ಯಾಯ 3ನೇ ವಚನ. ಯೆಹೋವನು ದೀರ್ಘ ಶಾಂತನಾಗಿದ್ದರೂ ಆತನ ಶಕ್ತಿಯು ಅಪಾರ, ಅಪರಾಧಿಗಳನ್ನು ಶಿಕ್ಷಿಸದೆ ಬಿಡಲು. ಯೆಹೋವನು ಬಿರುಗಾಳಿಯಲ್ಲಿಯೂ ತೂಫಾನಿನಲ್ಲಿಯೂ ನಡೆಯುತ್ತಾನೆ, ಮೋಡಗಳು ಆತನ ಹೆಜ್ಜೆಯಿಂದೇಳುವ ಧೂಳಾಗಿದೆ. ನೀನು ತಪ್ಪು ಮಾಡಿದ್ರೆ ನಿನ್ನನ್ನು ಶಿಕ್ಷಿಸದೆ ಬಿಡೋದೇ ಇಲ್ಲ. ಈ ವಾಕ್ಯ, ಈ ಮಾತು ನಮ್ಮ ಜೀವನಕ್ಕೆ ಆಶೀರ್ವಾದವಾಗಿರಬೇಕು. ಎಸ್, ನನ್ನ ದೇವರಿಗೆ ವಿರುದ್ಧವಾಗಿ, ನನ್ನ ದೇವರಿಗೆ ಇಷ್ಟ ಇದ್ದಂತ ಕೆಲಸ ನಾನು ಮಾಡಬಾರದು. ಯಾಕೆಂದ್ರೆ ಕಣ್ಣಿಗೆ ಕಾಣಿಸುವಂತ ತಂದೆ ತಾಯಿಗಳು ನಾವು ಮಕ್ಕಳಾಗಿದ್ದಾಗ ತಪ್ಪು ಮಾಡಿದ್ರೆ ಖಂಡಿತ ಹೊಡಿತಾರೆ. ಬೈಬಲ್ ಹೇಳುತ್ತೆ, ಬೆತ್ತ ಹಿಡಿದಿರ ಪಿತೃ ಪುತ್ರನಿಗೆ ಶತ್ರು ಅಂತ. ನೀ ಮಕ್ಕಳು ತಪ್ಪು ಮಾಡಿದಾಗ ತಂದೆ ಆಗಿರುವಂತವನು ಕೋಲ್ ತಕೊಂಡು ಹೊಡಿದೆ ಹೋದ್ರೆ, ನಾಳೆ ಅವನು ಬೆಳೆದು ದೊಡ್ಡವರಾದಾಗ ಅಪ್ಪ ಅವನನ್ನೇ ಹೊಡಿತಾನೆ, ತಂದೆ ತಾಯಿಗೆ ವಿರುದ್ಧವಾಗಿ ನಿಲ್ತಾನೆ. ಯಾಕೆ ಗೊತ್ತಾ? ಅವನು ತಪ್ಪು ಮಾಡಿದಾಗ ಚಿಕ್ಕ ಹುಡುಗ ಬಿಡು, ಗೊತ್ತಿಲ್ಲ ಬಿಡು, ಅವನಿಗೇನು ಗೊತ್ತಾಗಲ್ಲ ಬಿಡು ಅಂತ ನಾವು ಅನ್ಕೊಂತೀವಿ. ಅದೇ ತರನೇ ಯೇಸು ಸ್ವಾಮಿ ಒಳ್ಳೆಯವರು, ಪರಿಶುದ್ಧರು. ತನ್ನ ಮಕ್ಕಳು ತಪ್ಪು ಮಾಡಿದ್ರೆ ಹೊಡೆಯೋದಿಲ್ವಾ? ನಮ್ಮೆಲ್ಲರಿಗೂ ತಂದೆ, ನಾವು ಯೇಸು ಸ್ವಾಮಿನ ತಂದೆ ಅಂತ ಕರಿತೀವಿ. ತಪ್ಪು ಮಾಡಿದ್ರೆ ಹೊಡಿತಾರ ಇಲ್ವಾ? 100% ಹೊಡಿತಾರೆ. ಏನಕ್ಕೋಸ್ಕರ ಹೊಡಿತಾರೆ ಗೊತ್ತಾ? ನಾವು ಸರಿ ಹೋಗೋದಕ್ಕೆ, ನಾವು ಕರೆಕ್ಟ್ ಆಗೋದಕ್ಕೆ, ನಾವು ತಿದ್ದುಕೊಳ್ಳೋದಕ್ಕೆ. ಪ್ರಿಯ ದೇವರ ಮಕ್ಕಳೇ, ಈ ಕೊರ್ನೇಲಿಯನ ಜೀವನದಲ್ಲಿ ಇವನು ದೇವರಿಗೆ ಭಯ ಪಡುವ. ನಾನು ದೇವರಿಗೆ ಭಯ ಪಡ್ತಾ ಇದ್ದೀನಿ ಬ್ರದರ್, ನಾನು ದೇವರಿಗೆ ಭಯ ಪಡ್ತಾ ಇದ್ದೀನಿ ಪಾಸ್ಟ್ರೇ. ಅನೇಕ ಜನರು ಹೇಳ್ತಾರೆ, ದೇವರಿಗೆ ಭಯ ಪಡುವಂತವರು ತಪ್ಪು ಮಾಡಲ್ಲ, ಪಾಪ ಮಾಡಲ್ಲ. ದೇವರನ್ನ ಪಕ್ಕದಲ್ಲೇ ಇಟ್ಕೊಂಡು ತಪ್ಪು ಮಾಡ್ತಾರೆ. ಯೇಸು ಸ್ವಾಮಿ ಬಲಗಡೆಯಲ್ಲಿಯೇ ನೆರಳಿನಂತೆ ಯುಗದ ಸಮಾಪ್ತಿಯವರೆಗೂ ನಿಂತಿದ್ದಾನೆ. ನಿನ್ನ ಬಲಗಡೆಯಲ್ಲಿಯೇ ನಿಂತಿದ್ದಾನೆ. ದೇವರನ್ನ ಜೊತೆಯಲ್ಲೇ ಇಟ್ಕೊಂಡು ತಪ್ಪು ಮಾಡೋದು ದೇವರ ಭಯ ಇದೆಯಾ? ದೇವರ ಭಯ ನನಗಿದ್ರೆ ಇನ್ನು ಮೇಲೆ ಈ ಕೊರ್ನೇಲಿಯನು ಬರೆದಿದ್ದಲ್ವಾ, ನಾನು ನನ್ನ ಮನೆಯವರ ಸಹಿತವಾಗಿ ದೇವರಿಗೆ ಭಯ ಪಡುವನು ಅಂತ ಈ ಮಾತು ನೀನು ಧೈರ್ಯವಾಗಿ ಹೇಳಬೇಕು ದೇವರಿಗೆ. ನನ್ನ ಬಲಗಡೆಯಲ್ಲಿ ಯುಗದ ಸಮಾಪ್ತಿಯವರೆಗೂ ಇರ್ತಾನೆ. ನಾನು ಆಲೋಚಿಸುವಂತ ಪ್ರತಿಯೊಂದು ಆಲೋಚನೆಯನ್ನು ಬಲ್ಲವನಾಗಿದ್ದಾನೆ. ನಾನು ಮಾಡುತ್ತಿರುವಂತ ಪ್ರತಿಯೊಂದು ಕೆಲಸವನ್ನು ನೋಡುತ್ತಾ ಇದ್ದಾನೆ. ನಾನು ಮಾತನಾಡುತ್ತಿರುವಂತ ಪ್ರತಿಯೊಂದು ಮಾತು ಆತನಿಗೆ ಕೇಳುತ್ತಾ ಇದೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ದೇವರಿಗೆ ಭಯ ಪಡುವಂತ ದೇವ ಮಕ್ಕಳಾಗಿರ್ಬೇಕು. ನನ್ನ ಬಲಗಡೆಯಲ್ಲಿ ನನ್ನ ದೇವರಿದ್ದಾರೆ, ನಾನು ತಪ್ಪು ಮಾಡಲ್ಲ. ನನ್ನ ದೇವರಿಗೆ ಇಷ್ಟ ಆಗದೆ ಇರುವಂತ ಕೆಲಸ ನಾನು ಮಾಡೋದಿಲ್ಲ. ಯಾರು ನಿನ್ನ ನೀನು ತಪ್ಪು ಮಾಡಿದಾಗ, ನೀನು ಪಾಪ ಮಾಡ್ತಾ ಇದ್ದಾಗ, ನೀನು ಕೆಟ್ಟ ಕೆಲಸ ಮಾಡ್ತಾ ಇದ್ದಾಗ ಯಾರು ನಿನ್ನ ಶಿಕ್ಷಿಸದೆ ಹೋದ್ರು ದೇವರು ಬಿಡಲ್ಲ. ನಿನ್ನ ತಂದೆ ನಿನ್ನ ಬಿಡೋದಿಲ್ಲ. ಆದ್ರಿಂದ ದೇವರಿಗೆ ಭಯಪಟ್ಟು ಒಳ್ಳೆಯವನಾಗಿ ಜೀವನ ಮಾಡು. ಒಳ್ಳೆಯವರಾಗಿ ಜೀವನ ಮಾಡ್ರಿ. ದೇವರಿಗೆ ಭಯಪಟ್ಟು ನಾವು ಒಳ್ಳೆಯವರಾಗಿ ಜೀವನ ಮಾಡಿದ್ರೆ ದೇವರ ಕೃಪೆಯಲ್ಲಿ ನಾವು ಆರೋಗ್ಯವಾಗಿ, ಸಮಾಧಾನವಾಗಿ, ಸಂತೋಷವಾಗಿ, ನೆಮ್ಮದಿಯಾಗಿ ಜೀವನ ಮಾಡ್ತೀವಿ. ದೇವರಿಗೆ ಭಯಪಟ್ಟಿದ್ದಂಗೆ ನಿನಗೆ ಇಷ್ಟವಾದಂತ ರೀತಿಯಲ್ಲಿ ನೀನು ಜೀವನ ಮಾಡ್ತಾ ಇದ್ರೆ ನಿನ್ನನ್ನ ಯಾರೋ ಕೇಳ್ತಾ ಇಲ್ಲ ಅಂತ ನೀನು ಅನ್ಕೊಂಡಿರ್ಬೋದು. ಒಳ್ಳೆ
ದೇವರ ವಾಕ್ಯ ಬರೆಯಲ್ಪಟ್ಟಿದೆ, ಭಯ ಪಡ್ರಿ, ಪಾಪ ಮಾಡಬೇಡ್ರಿ. ಅನೇಕ ಸಾರಿ ದೇವರ ಸೇವಕರ ಮುಖಾಂತರ, ದೇವರ ಮನುಷ್ಯರ ಮುಖಾಂತರ ನನ್ನ ಕಿವಿಗೆ ಬಿಟ್ಟು ನಾನು ಕೇಳಲಿಲ್ವಲ್ಲ, ಅದರ ಪ್ರತಿಫಲವೇ ಈ ದಿನ ನಾನು ಪಡುತ್ತಾ ಇರುವಂಥದ್ದು, ಅನುಭವಿಸುತ್ತಾ ಇರುವಂಥದ್ದು. ಆ ಪರಿಸ್ಥಿತಿಗೆ ನೀನು ಹೋಗಬೇಡ. ದೇವರ ಆಶೀರ್ವಾದ ನಿನಗೆ. ಆ ಆಶೀರ್ವಾದ ಏನಂದ್ರೆ ದೇವರಿಗೆ ಭಯ ಪಡುವಂತ ಜೀವನನೇ. ಕೊರ್ನೇಲಿಯನ ಜೀವನ ದೇವರಿಗೆ ಭಯ ಪಡುವಂತ ಜೀವನ. ಇಂಥ ಜೀವನ ದೇವರು ಬಯಸ್ತಾರೆ. ದೇವರಿಗೆ ಭಯ ಪಟ್ಟರೆ ತಪ್ಪು ಮಾಡಲ್ಲ, ಖಂಡಿತ ತಪ್ಪು ಮಾಡಲ್ಲ. ತಂದೆ ತಾಯಿಗೆ ಭಯ ಪಟ್ರೆ ಹೆಂಗೆ ನೀನು ತಪ್ಪು ಮಾಡಲ್ವೋ? ಈ ತಪ್ಪು ಮಾಡಿದ್ರೆ ನಮ್ಮ ಅಪ್ಪ ಅಮ್ಮ ಹೊಡಿತಾರೆ, ಹೋಮ್ವರ್ಕ್ ಬರ್ಕೊಂಡು ಹೋದ್ರೆ ಮೇಷ್ಟ್ರು ಹೊಡಿತಾರೆ. ಈ ಭಯ ನಿನಗೆ ಐತೆ. ತಪ್ಪು ಮಾಡಿದ್ರೆ ದೇವರು ಹೊಡಿತಾರೆ ಅಂತ ಭಯ ನಿನಗಿಲ್ವಾ? ನಿನ್ನ ಜೀವನ ಬದಲಾಯಿಸ್ಕೋ. ದೇವರ ಭಯದ ಕಡೆಗೆ ನಿನ್ನ ಜೀವನ ಸಾಗಿಸು. ಇದು ನಿನಗೆ ಆಶೀರ್ವಾದ, ಇದು ನಿನಗೆ ಒಳ್ಳೆಯದು. ದೇವರ ನಾಮದ ಮಹಿಮೆಗೋಸ್ಕರ ಈ ವಾಕ್ಯವು ನಿನಗೆ, ಪ್ರಿಯ ದೇವರ ಮಗುವೆ. ಈ ಮಾತುಗಳು ನಿನಗೆ. ನೀನು ಯಾರೇ ಆಗಿರ್ಬೋದು, ಎಂತವರೇ ಆಗಿರ್ಬೋದು, ಈ ಮಾತುಗಳು ನಿಮಗೆ. ದೇವರ ಭಯ ಭಕ್ತಿಯಲ್ಲಿ ನಾವಿರಬೇಕು. ಈ ಕೊರ್ನೇಲಿಯನ ಜೀವನ ಆ ರೀತಿ ಇತ್ತು ನೋಡಿ. ಹಂಗಿರೋದಕ್ಕೋಸ್ಕರ ಏನಾಯ್ತು ಗೊತ್ತಾ? ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಭಯ ಪಡುವವನು ಆಗಿದ್ದು ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು. 4ನೇ ವಚನ, ನಿನ್ನ ಪ್ರಾರ್ಥನೆಗಳು ನಿನ್ನ ದಾನ ಧರ್ಮಗಳು ದೇವರ ಮುಂದೆ ಜ್ಞಾಪಕಾರ್ಥವಾಗಿ ಏರಿ ಬಂದವು. ದೇವರಿಗೆ ಭಯಪಟ್ರೆ, ದೇವರಿಗೆ ಭಯಪಟ್ರೆ ನಾವು ಒಂದು ದಿನ ನಮ್ಮ ಪ್ರಾರ್ಥನೆಗಳೆಲ್ಲ, ನಮ್ಮ ವಿಜ್ಞಾಪನೆಗಳೆಲ್ಲ, ನಮ್ಮ ದಾನ ಧರ್ಮಗಳೆಲ್ಲ ದೇವರ ಮುಂದೆ ಹೇರಿ ಹೋಗ್ತವಂತೆ. ಎಷ್ಟು ಆಶೀರ್ವಾದ! ದೇವರಿಗೆ ಭಯ ಪಟ್ರೆ ಒಳ್ಳೆಯದನ್ನ ಮಾಡ್ತೀವಿ, ಒಳ್ಳೆಯದು ದೇವರ ಹತ್ರ ಹೋಗುತ್ತೆ. ಆವಾಗ ದೇವರು ಜ್ಞಾಪಕ ಮಾಡಿಕೊಂಡು ನಮ್ಮನ್ನ ನೋಡ್ತಾನೆ, ನಮ್ಮ ಹತ್ರ ಎಲ್ಲಿ ಬರ್ತಾನೆ, ನಮ್ಮನ್ನು ಆಶೀರ್ವಾದ ಮಾಡೋದಕ್ಕೋಸ್ಕರ ಪರಲೋಕದ ದ್ವಾರವನ್ನು ತೆರೆದು ನನ್ನ ಮಗಳನ್ನು ಆಶೀರ್ವದಿಸುತ್ತಿದ್ದಕ್ಕೆ, ನನ್ನ ಮಗಳ ಪ್ರಾರ್ಥನೆಗೆ ಉತ್ತರವನ್ನು ಕೊಡುವುದಕ್ಕೋಸ್ಕರ ನಾನು ಹೊರಡುತ್ತಾ ಇದ್ದೇನೆ. ನನ್ನ ಮಗಳ ಕಣ್ಣೀರನ್ನು ನಾನು ನೋಡಿದ್ದೇನೆ. ನನ್ನ ಮಗಳ ಹೃದಯದಲ್ಲಿರುವಂತಹ ವೇದನೆ ನನಗೆ ಗೊತ್ತುಂಟು. ನಾನು ತಿಳಿದಿದ್ದೇನೆ. ನನ್ನ ಜ್ಞಾಪಕಕ್ಕೆ ಬಂತು. ಉತ್ತರವನ್ನು ದಯಪಾಲಿಸಿಕೊಡುವುದಕ್ಕೋಸ್ಕರ, ಆಶೀರ್ವಾದವನ್ನು ಕೊಡುವುದಕ್ಕೋಸ್ಕರ ನಾನು ಹೊರಟಿದ್ದೇನೆ ಎಂಬುದಾಗಿ ಸೇನಾಧೀಶ್ವರನಾದ ದೇವರು ಇಳಿದು ಬರ್ತಾರೆ. ಆದ್ರಿಂದ ಪ್ರಿಯ ದೇವರ ಮಗುವೆ, ಈ ದಿನ ದೇವರ ವಾಕ್ಯ ಸಂದೇಶ, ದೇವರ ಮಾತುಗಳನ್ನ ನಾವು ಕೇಳ್ತಾ ಇದ್ದೀವಿ. ದೇವರ ಮಾತುಗಳನ್ನ ನಾವು ಕೇಳುವಂತ ದೈವ ಮಕ್ಕಳು. ಎಸ್, ನಾವು ಒಳ್ಳೆಯವರು, ನಾವು ಒಳ್ಳೆಯವರು, ಕೆಟ್ಟವರಲ್ಲ. ಕೆಟ್ಟ ಸ್ವಭಾವ ತುಂಬಿರ್ಬೋದು, ಆದರೆ ಕ್ರಿಸ್ತನನ್ನು ನೀನು ದೇವರು ಅಂತ ಅರಿಕೆ ಮಾಡ್ತಾ ಇದೀಯಾ? ನಿನಗೆ ಈ ಶುಭವಾರ್ತೆ. ನೀನು ಕೆಟ್ಟ ಸ್ವಭಾವದಿಂದ ತುಂಬಿದ್ರೆ ಈ ಶುಭವಾರ್ತೆ, ದೇವರಿಗೆ ಭಯ ಪಡು, ಕೆಟ್ಟ ಸ್ವಭಾವವನ್ನು ತ್ಯಜಿಸಿ ಬಿಡು. ನೀನು ತುಚ್ಛವಾದದ್ದನ್ನು ನಿರಾಕರಿಸಿದರೆ ಅಮೂಲ್ಯವಾದದ್ದು ನಿನ್ನಲ್ಲಿ ಸೇರಿಕೊಳ್ಳುತ್ತದೆ. ಆ ಅಮೂಲ್ಯವಾದದ್ದೇ ದೇವರ ಭಯ, ಆ ಅಮೂಲ್ಯವಾದದ್ದೇ ಪರಿಶುದ್ಧಾತ್ಮನಾದ ದೇವರು, ಆ ಅಮೂಲ್ಯವಾದದ್ದೇ ಪರಿಶುದ್ಧಾತ್ಮನ ದೇವರ ಪ್ರಸನ್ನತೆಯಿಂದ ತುಂಬಿರ್ತೀಯ. ದೇವರು ನಮ್ಮನ್ನು ಆಶೀರ್ವಾದ ಮಾಡಬೇಕು. ಅದೇ ದೇವರ ಆಲೋಚನೆ, ಅದೇ ದೇವರ ಕೆಲಸ. ನನ್ನ ಮಕ್ಕಳು ಯಾವಾಗ ನನ್ನ ಕಡೆ ತಿರುಗ್ತಾರ ಅಂತ ಎದುರು
ಒಳ್ಳೆ ಆಶೀರ್ವಾದದ ಸಮಯ. ನಿನ್ನ ಜೀವಿತಕ್ಕೆ ನೂತನ ಆಶೀರ್ವಾದವನ್ನು ಈ ದಿನ ಈ ಕೊರ್ನೇಲಿಯ ಜೀವಿತದ ಮೂಲಕ ನಾವು ಕಂಡುಕೊಳ್ಬೇಕು. ದೇವರಾತ್ಮನ ಮಾತುಗಳು ನಾವು ಗ್ರಹಿಸಿಕೊಳ್ಬೇಕು. ಇದು ನಮ್ಮ ಜೀವಿತಕ್ಕೆ ನೂತನ ಬಲ, ನೂತನ ಕೃಪೆಯನ್ನು ಅನುಗ್ರಹಿಸುತ್ತದೆ. ಪ್ರಿಯ ದೇವರ ಮಗುವೆ, ದೇವರ ಭಯ ಎಂಬ ಸ್ವರವು ನಮ್ಮ ಕಿವಿಗೆ ಬೀಳುತ್ತಾ ಇದೆ. ದೇವರಿಗೆ ಭಯಪಟ್ಟು ಜೀವನ ಮಾಡೋಣ. ದೇವರಿಗೆ ಭಯಪಟ್ಟು ನಮ್ಮ ಜೀವನನ ಶುದ್ಧವಾಗಿಟ್ಕೊಳ್ಳೋಣ, ನಮ್ಮ ದೇಹನ ಶುದ್ಧವಾಗಿಟ್ಕೊಳ್ಳೋಣ. ದೇವರಿಗೆ ಭಯಪಟ್ಟು ಕೆಟ್ಟದ್ದನ್ನ ಮುಟ್ಟಬೇಡ. ದೇವರಿಗೆ ಭಯಪಟ್ಟು ಒಳ್ಳೆಯದನ್ನ ಮಾಡು. ಈ ದಿನ ಪರಿಶುದ್ಧಾತ್ಮನ ದೇವರು ನಮಗೆ ಹೇಳ್ಕೊಡ್ತಾ ಇರುವಂತದ್ದು ಇದು ಮಾತುಗಳು. ಈ ಮಾತುಗಳು ನಮ್ಮ ಜೀವನಕ್ಕೆ ನಾವು ಅಳವಡಿಸಿಕೊಂಡ್ರೆ ಈ ಮಾತುಗಳೇ ನಮ್ಮ ಜೀವಿತವನ್ನು ಪರಲೋಕ ರಾಜ್ಯದ ಕಡೆಗೆ ನಡೆಸುತ್ತವೆ. ದೇವರ ಭಯವೇ ನಮ್ಮನ್ನು ಪರಲೋಕ ರಾಜ್ಯದಲ್ಲಿ ಸೇರಿಸುವಂತ ಬಲವಾದ ಆಯುಧ. ದೇವರ ಭಯ, ದೇವರ ಭಯ ನಮ್ಮನ್ನು ಉಂಟು ಮಾಡಿದಂತ ತಂದೆಯಾದ ದೇವರಿಗೆ, ಸರ್ವ ಸೃಷ್ಟಿಕರ್ತನಿಗೆ ನಾವು ಭಯ ಪಡಬೇಕು. ಯಾಕಂದ್ರೆ ಆತನ ಕೈಯಲ್ಲಿ ಎಲ್ಲವನ್ನು ಮಾಡುವುದಕ್ಕೆ ಸಾಧ್ಯ. ಅಸಾಧ್ಯವಾದಂಥ ಕಾರ್ಯಗಳನ್ನು ಮಾಡುವುದಕ್ಕೆ ಆತನಿಂದ ಮಾತ್ರನೇ ಸಾಧ್ಯ. ಜೀವಿತಗಳನ್ನು, ಹೃದಯಗಳನ್ನು ಮಾರ್ಪಡಿಸುವಂತ ಕಾರ್ಯ ಆತನಿಂದಲೇ, ಕ್ರಿಸ್ತನಿಂದಲೇ. ದೇವರಿಗೆ ಭಯಪಟ್ಟು ಕೆಟ್ಟದ್ದನ್ನು ನಿರಾಕರಿಸಿಬಿಡು. ನಿನ್ನ ಪ್ರಾರ್ಥನೆಗೆ ಉತ್ತರ ದೇವರು ಕೊಡ್ತಾನೆ. ನಿನ್ನ ಜೀವನ ನಾಶವಾಗದೆ ಸುರಕ್ಷಿತವಾಗಿ ನೀನು ಇದ್ದೀಯ. ಇಲ್ಲ ಅಂದ್ರೆ ನಾನು ಹಿಂಗೆ ಇರ್ತೀನಿ, ನಾನು ಎಷ್ಟು ಹೇಳಿದ್ರು ಕೇಳೋದಿಲ್ಲ, ನಾನು ಹಿಂಗೆ ಇದ್ದೀನಿ, ಇನ್ನು ಸ್ವಲ್ಪ ದಿನಗಳಾದ್ಮೇಲೆ ಈ ಪಾಪನ ಬಿಡ್ತೀನಿ, ಇನ್ನು ಸ್ವಲ್ಪ ದಿನಗಳಾದ್ಮೇಲೆ ಈ ಕೆಟ್ಟ ಕೆಲಸನ ಬಿಡ್ತೀನಿ, ಚರ್ಚ್ಗೆ ಹೋಗಲ್ಲ, ಪ್ರಾರ್ಥನೆಯಲ್ಲಿ ಕೂತ್ಕೊಳ್ಳಲ್ಲ ಅಂತ ನೀನು ಅನ್ಕೊಳ್ತಾ ಇದ್ರೆ ನಿನ್ನ ಜೀವಿತವನ್ನು ನಾಶನಕ್ಕೆ ತೆಗೆದುಕೊಂಡು ಹೋಗ್ತಾ ಇದೀಯ. ಒಬ್ಬ ದೇವರ ಮನುಷ್ಯನಾಗಿ ಹೇಳ್ತಾ ಇದ್ದೀನಿ, ನಿನ್ನ ಜೀವನ ಆಶೀರ್ವಾದ ಹೊಂದಬೇಕು ಅಂತಾನೆ ದೇವರಾತ್ಮನ ವಾಕ್ಯಗಳನ್ನ, ದೇವರಾತ್ಮನ ಮಾತುಗಳನ್ನ ನಿನಗೆ ತಿಳಿಯಪಡಿಸ್ತಾ ಇದ್ದಾನೆ. ನೀನು ಗ್ರಹಿಸಿಕೊಂಡು ಎಚ್ಚರವಾಗು. ಎಷ್ಟು ದಿನ ದಶಮ ಭಾಗ ಕೊಡದೆ ನೀನೇ ತಿಂತೀಯ? ಎಷ್ಟು ದಿನ ಕಾಣಿಕೆ ಕೊಡ್ತೀರಾ ಇರ್ತೀಯ? ಎಷ್ಟು ದಿನ ಪ್ರಾರ್ಥನೆ ಮಾಡದೇ ಇರ್ತೀಯ? ಎಷ್ಟು ದಿನ ಬೈಬಲ್ ಓದಕ್ಕೆ ಟೈಮ್ ಕೊಡಲ್ಲ? ಇನ್ನೆಷ್ಟು ದಿನ ನಿನ್ನ ಪಾಪನ ಬಿಟ್ಟು ಬರ್ತಾ ಇಲ್ಲ ನೀನು? ಸಾಕು, ಫುಲ್ ಸ್ಟಾಪ್ ಇಟ್ಟು ಈ ದಿನವೇ ಸ್ಟಾಪ್ ಮಾಡಕ್ಕಾದೆಲ್ಲ ಕೆಲಸ. ದೇವರ ಭಯ ನಿನ್ನಲ್ಲಿ ತುಂಬಿಕೊಳ್ತದೆ. ಪರಿಶುದ್ಧಾತ್ಮನ ದೇವರ ಸಹಾಯ ನೀನು ಹೊಂದಿಕೊಳ್ತೀಯ. ಕೊರ್ನೇಲಿನ ಪ್ರಾರ್ಥನೆ ದೇವರ ಸನ್ನಿಧಿಗೆ ಮುಗಿತು. ಇವನು ಆಸ್ತಿವಂತನಾಗಿದ್ರು, ಶ್ರೀಮಂತನಾಗಿದ್ರು, ಇವನಲ್ಲಿ ಅಹಂಕಾರ ಇರಲಿಲ್ಲ. ಯಾವಾಗಲೂ ದಾನ ಧರ್ಮ ಮಾಡ್ತಾ ಇದ್ದ, ಒಳ್ಳೆಯವನಾಗಿದ್ದ. ಕೆಲವರಿಗೆ ಹಣ ಇದ್ರೆ, ಕೆಲವರಿಗೆ ಸ್ಥಾನ ಇದ್ರೆ, ಕೆಲವರಿಗೆ ಅಧಿಕಾರ ಇದ್ರೆ ಅವ್ರನ್ನ ಹಿಡಿಯಕ್ಕಾಗಲ್ಲ, ಮಾತಾಡ್ಸಕ್ಕಾಗಲ್ಲ. ನಾನೇ ಬೇಡ, ದೇವರಿಗೆ ಭಯ ಪಡೋಣ, ದೀನತೆಯಿಂದ ನಡೆಯೋಣ. ಇದು ನಮ್ಮ ಜೀವಿತಕ್ಕೆ ಒಳ್ಳೆಯದಾಗಿದೆ. ಈ ಕೊರ್ನೇಲಿನ ಜೀವಿತ ನಮ್ಮ ಜೀವಿತಕ್ಕೆ ಆಶೀರ್ವಾದವಾಗಿದೆ. ಈ ಮಾತುಗಳು ನಮ್ಮ ಜೀವಿತಕ್ಕೆ ಆಶೀರ್ವಾದವಾಗಿದೆ ಎಂಬುದಾಗಿ ಹೇಳುತ್ತಿರುವಂತಹ ಪ್ರತಿ ಒಬ್ಬೊಬ್ಬರು ಪ್ರಾರ್ಥನೆ ಮಾಡೋಣ. ದೇವರಾತ್ಮನ ನಡೆಸುವಿಕೆಯಲ್ಲಿ, ದೇವರಾತ್ಮನ ಪ್ರಸನ್ನತೆಯಲ್ಲಿ, ದೇವರೇ ಇನ್ನು ಮೇಲೆ ನಾನು ನಿನಗೆ ಭಯ ಪಡುವಂತ ಮಗುವಾಗಿ, ಮಗಳಾಗಿ, ಮಗನಾಗಿ ಜೀವನ ಮಾಡ್ತೀನಿ ಎಂಬುದಾಗಿ ಹೇಳುವಂತ ಪ್ರತಿ ಒಬ್ಬೊಬ್ಬರ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ದೇವರಾತ್ಮನ ಸಹಾಯ ಈ ದಿನ ನಾವು ಹೊಂದಿಕೊಳ್ಳೋಣ. ಸ್ವಾಮಿ, ನಾವು ನಿನ್ನ ಮಕ್ಕಳು, ನೀನು ನಮ್ಮ ದೇವರು, ನೀನೇ ನಮ್ಮನ್ನು ಕಾಪಾಡುತ್ತಾ ಬಂದಿದ್ದೀಯ. ನನಗೆ ಸ್ತೋತ್ರ.
ನಿನ್ನ ಭಯ ಭಕ್ತಿಯಲ್ಲಿ ಜೀವಿಸುವಂತ ಕೃಪೆಗಳಿಗೆ ನಮ್ಮನ್ನು ನಡೆಸು. ಪರಿಶುದ್ಧಾತ್ಮ ದೇವರೇ, ನಿನ್ನ ಕೃಪೆ, ನಿನ್ನ ವಾತ್ಸಲ್ಯ, ನಿನ್ನ ಕನಿಕರ, ನಿನ್ನ ದಯೆ ನಮ್ಮ ಮೇಲೆ ಸದಾ ಕಾಲವಿರಬೇಕು. ನಿನಗೆ ಭಯ ಪಡದೆ ಅನೇಕ ಕೆಟ್ಟ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ನಿನ್ನನ್ನು ಪಕ್ಕದಲ್ಲಿಯೇ ಇಟ್ಟುಕೊಂಡು ಅನೇಕ ತಪ್ಪುಗಳನ್ನು ಮಾಡಿದ್ದೇವೆ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಿರುವಂತಹ ಪ್ರತಿಯೊಬ್ಬೊಬ್ಬರನ್ನು ಸ್ವಾಮಿ ಕನಿಕರಿಸುತ್ತೇವ. ನಿನ್ನನ್ನು ಬಲಗಡೆಯಲ್ಲಿಯೇ ಇಟ್ಟುಕೊಂಡು ಅನೇಕ ಸುಳ್ಳಾದ ಮಾತುಗಳನ್ನು, ಕೆಟ್ಟ ಆಲೋಚನೆಗಳನ್ನು, ಪಾಪದ ಕೃತ್ಯಗಳನ್ನು ಮಾಡಿದ್ದೇವೆ. ನಿನಗೆ ವಿರುದ್ಧವಾದದ್ದನ್ನು ಮಾಡಿದ್ದೇವೆ. ಪ್ರೀತಿ ಸ್ವರೂಪನಾದ ದೇವರೇ, ನಮ್ಮನ್ನು ಕರುಣಿಸು. ಕರುಣಾನಿಧಿಯೇ, ನಮ್ಮ ದ್ರೋಹವನ್ನೆಲ್ಲ ಅಳಿಸಿಬಿಡು. ನಮ್ಮ ಪಾಪವನ್ನು ಸಂಪೂರ್ಣವಾಗಿ ತೊಳೆದುಬಿಡು. ನಮ್ಮ ದೋಷವನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿಗೊಳಿಸು ದೇವ. ಶುದ್ಧಿಗೊಳಿಸುವಂತ ಮಹತ್ವವುಳ್ಳ ದೇವರು ನೀನೇ. ಏಕೆಂದರೆ ನಿನ್ನ ಪರಿಶುದ್ಧವಾದ ರಕ್ತವು ನಮ್ಮನ್ನು ಸಕಲ ವಿಧವಾದಂತ ಪಾಪದಿಂದ ಬಿಡಿಸುವಂತ ಶುದ್ಧವಾದ ರಕ್ತವಾಗಿದೆ. ದೇವರೇ, ನಮ್ಮನ್ನು ಕನಿಕರಿಸಿ. ಪರಿಶುದ್ಧಾತ್ಮ ದೇವರೇ, ನಮ್ಮ ಮೇಲೆ ಕೃಪೆ ತೋರು ದೇವ. ನಿನ್ನ ಪ್ರಸನ್ನ ಮುಖದಿಂದ ನಮ್ಮನ್ನು ಕನಿಕರಿಸು. ನಮ್ಮನ್ನು ಆಶೀರ್ವಾದ ಮಾಡಿಸು. ನಿನ್ನ ಭಯದಲ್ಲಿ ಜೀವಿಸುವ ಹಾಗೆ ನಮ್ಮ ಜೀವಿತಗಳನ್ನು ನೀನು ಮಾರ್ಪಡಿಸು. ನೀನೇ ನಮ್ಮನ್ನು ಬದಲಾಯಿಸು ದೇವ. ಕೃಪೆ ತೋರಿಸುವ, ಕನಿಕರ ತೋರು ದೇವ. ನಿನ್ನ ದಯೆ ನಮ್ಮ ಮೇಲೆ ಇರಲಿ ಸ್ವಾಮಿ. ನಿನ್ನ ದಯೆ ನಮಗೆ ದೊರಕಿರುವುದಾದರೆ ನಿನ್ನ ಮಾರ್ಗವನ್ನು ನಮಗೆ ಬೋಧಿಸು. ನಿನ್ನ ಭಯದ ಜೀವಿತದಲ್ಲಿ ನಡೆಯುವಂತ ಜೀವಿತವನ್ನು ನಮಗೆ ದಯಪಾಲಿಸು. ನಮ್ಮನ್ನು ಕರುಣಿಸಿದೆ. ಈ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನನಗೆ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀನತೆಯಿಂದ ಪ್ರಾರ್ಥಿಸಿ ಬೇಡುತ್ತೇನೆ, ನನ್ನ ಜೀವವುಳ್ಳ ಪರಲೋಕದ ತಂದೆ. ಆಮೆನ್. Salvation.
ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರ ವಾಕ್ಯವನ್ನು ಕೇಳಿಸಿಕೊಂಡಿದ್ದೇವೆ. ನಾವು ಕ್ರಿಸ್ತನ ಮಕ್ಕಳು, ದೇವರನ್ನು ಪ್ರೀತಿಸುವಂತ ಮಕ್ಕಳು, ದೇವರನ್ನು ಅರಿತವಂತ ದೇವಜನರು. ದೇವರ ಭಯದಿಂದ ನಮ್ಮ ಜೀವಿತವನ್ನು ನಾವು ಸಾಗಿಸೋಣ. ಪರಿಶುದ್ಧಾತ್ಮನ ದೇವರು ತಾನೇ ನಮಗೆ ವಿಶೇಷವಾದ ಸಹಾಯವನ್ನು ದಯಪಾಲಿಸಿಕೊಡ್ತಾನೆ. ಕೊರೋನಾ ಎಂಬ ರೋಗಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಅನೇಕ ಜನರು ಕೆಲಸವಿಲ್ಲದೆ, ಊಟವಿಲ್ಲದೆ ನರಳುತ್ತಾ ಇದ್ದಾರೆ. ಅವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ವಿಧ ವಿಧವಾದ ರೋಗದಲ್ಲಿ ಕಾಯಿಲೆಗಳು ಜನರನ್ನು ಹಿಡಿದಿದೆ. ಅವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ದಿಕ್ಕಿಲ್ಲದವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಸಭೆಗಳಿಗೋಸ್ಕರ ಪ್ರಾರ್ಥನೆ ಮಾಡೋಣ. ದೇಶಕ್ಕೋಸ್ಕರ, ಪ್ರಪಂಚಕ್ಕೋಸ್ಕರ, ಪ್ರಪಂಚದಲ್ಲಿರುವಂತಹ ಎಲ್ಲಾ ಜನರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಪರಿಶುದ್ಧಾತ್ಮ ದೇವರ ಕೃಪೆ ನಮ್ಮೊಂದಿಗೆ ಇರಲಿ. ಪ್ರಾರ್ಥನೆ ಮಾಡೋಣ. ಈ ಪ್ರಾರ್ಥನೆಯಲ್ಲಿ ನೀವೆಲ್ಲರೂ ಏಕೀಭವಿಸಬೇಕಾಗಿ ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದಂತಹ ಸರ್ವಶಕ್ತನಾಗಿರುವಂತಹ ಪರಲೋಕ ತಂದೆಯ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನನ್ನ ಸ್ವಾಮಿ, ನಿನ್ನ ಮಹಾಕೃಪೆಯಲ್ಲಿ ನಮ್ಮನ್ನು ಇದುವರೆಗೂ ನಡೆಸಿದ್ದಕ್ಕಾಗಿ ನನಗೆ ಸ್ತೋತ್ರ. ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿಸಿ ನಿನ್ನ ಆತ್ಮನ ಅಭಿಷೇಕದಲ್ಲಿ ನಮ್ಮನ್ನು ನಡೆಸಿದ್ದಕ್ಕಾಗಿ ನನಗೆ ಸ್ತೋತ್ರ. ಕೊರೋನಾ ಎಂಬ ರೋಗವನ್ನು ಸಂಪೂರ್ಣವಾಗಿ ತೆಗೆದುಹಾಕು ಸ್ವಾಮಿ. ಲಾರ್ಡ್ ಜೀಸಸ್, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆ ಹೆಸರೇ, ಆ ರೋಗವೇ ಈ ಪ್ರಪಂಚವನ್ನು ಬಿಟ್ಟು ಯೇಸುವಿನ ನಾಮದಲ್ಲಿ ನಾಶವಾಗಬೇಕು. ಯೇಸುವಿನ ನಾಮದಲ್ಲಿ ಈ ಪ್ರಪಂಚವನ್ನು ಬಿಟ್ಟು ಹೋಗಬೇಕು. ದೇವರಾತ್ಮನ ನಿನಗೆ ಸ್ತೋತ್ರ. ಪರಿಶುದ್ಧಾತ್ಮ ದೇವರ ನಿನಗೆ ಸ್ತೋತ್ರ. ವಿಧ ವಿಧವಾದಂತಹ ರೋಗಗಳಲ್ಲಿ ಸ್ವಾಮಿ ಬಳಲುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಸ್ವಾಮಿ ಯೆಹೋವರ ಆರೋಗ್ಯದಾಯಕನಾಗಿ ಈ ಪ್ರಾರ್ಥನೆಯಲ್ಲಿ ಏಕೀಭವಿಸುತ್ತಿರುವಂತಹ ಪ್ರತಿಯೊಬ್ಬೊಬ್ಬರ ಮೇಲೆ, ಈ ಪ್ರಾರ್ಥನೆಯನ್ನು ಕೇಳುತ್ತಿರುವಂತಹ ಪ್ರತಿಯೊಬ್ಬೊಬ್ಬರು ಬಲವಾದ ಆರೋಗ್ಯವನ್ನು, ದೀರ್ಘಾಯುಷ್ಯನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಹೊಂದಿಕೊಳ್ಳಬೇಕು. ಎಲ್ಲ ಅನಾರೋಗ್ಯವು ಯೇಸುವಿನ ನಾಮದಲ್ಲಿ ಇಲ್ಲವಾಗಬೇಕು, ನಾಶವಾಗಬೇಕು. ದೇವರಾತ್ಮನ ನಿನಗೆ ಸ್ತೋತ್ರ. ಸಭೆಯನ್ನು, ಕುಟುಂಬವನ್ನು ಸಮಾಧಾನವಾಗಿ ನಡೆಸಿ, ದೇಶವನ್ನು ಸಮಾಧಾನವಾಗಿ ನಡೆಸಿ. ನಿನ್ನ ಕೃಪಾ ವಾತ್ಸಲ್ಯವು ನಮ್ಮ ಮೇಲೆ ಸದಾ ಕಾಲವು ಇರಬೇಕು ಸ್ವಾಮಿ. ನಿನ್ನ ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಮ್ಮನ್ನು ಶೃಂಗರಿಸಿ, ನಮ್ಮನ್ನು ಆಶೀರ್ವಾದ ಮಾಡಿ ಸ್ವಾಮಿ. ನಿನ್ನ ಭಯ ಭಕ್ತಿಯಲ್ಲಿ ಜೀವಿಸುವಂತಹ ಕೃಪೆಗೆ ನಮ್ಮನ್ನು ನಡೆಸಿ. ಸಭೆಗಳನ್ನು ತೆರೆ, ಸಭೆಗಳಲ್ಲಿ ನಿನ್ನನ್ನು ಆರಾಧನೆ ಮಾಡುವುದಕ್ಕೆ ವಿಶೇಷವಾದ ಕೃಪೆಯನ್ನು ಅನುಗ್ರಹಿಸಿ. ನೀನೇ ಆರೋಗ್ಯದಾಯಕನಾಗಿ ಸಭೆಯಲ್ಲಿ ವಾಸ ಮಾಡಬೇಕೆಂದು ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ದೀನತೆಯಿಂದ ಪ್ರಾರ್ಥಿಸಿಬೇಡುತ್ತೇನೆ ನನ್ನ ಜೀವವುಳ್ಳ ಪರಲೋಕ ತಂದೆಯೇ, ಆಮೆನ್. ಕೊನೆಯದಾಗಿ ಕರ್ತನು ಕಲಿಸಿದ ಪ್ರಾರ್ಥನೆಯನ್ನು ಎಲ್ಲರೂ ಒಟ್ಟಾಗಿ ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮ ವರ್ಷದವೆಂದು ಎನಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ನೀನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲವು ನಿನ್ನದೇ ಸ್ವಾಮಿ. ಆಮೆನ್. ಅಂತ್ಯ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆ, ಶಾಂತಿ, ಸಮಾಧಾನ, ವಿಶೇಷವಾದ ಆರೋಗ್ಯ, ನೆಮ್ಮದಿ, ದೇವರ ಭಯ ಸದಾ ಕಾಲವು ನಿತ್ಯ ನಿರಂತರವು ನಮ್ಮಲ್ಲಿ ನೆಲೆಯಿರಲಿ. ಆಮೆನ್. El Shaddai, El Shaddai, El Elyon.
ಉದಯ